ಬಿಡ್ರಿ ಸರ, ನನ್ನ ಸರ್ವಿಸ್ದಾಗ ಎಂತ ಪೊಲೀಸ್ ಆಫೀಸರ್ ನೋಡಿದ್ದೀನಿ. ಇವನಿದಾನಲ್ಲ ಅಯ್ಯ, ಅವನ ಹತ್ರ ನಾನು ಮಾತಾಡ್ತೀನಿ ಬಿಡಿ. ಸರಿಯಲ್ಲ, ಕಣ್ ಕಾಣಕ್ಕಿಲ್ಲನ? ನೀನೇನ ಅಯ್ಯ? ನಾನು ಅಯ್ಯ ಅಂತ ಹೆಸರು ಕೇಳಿದ ತಕ್ಷಣ ಹೊಲ್ಲುದ್ರೋಗಿರೋ ಮುದ್ಕ ಕುಂತ್ಕೊಂಡಿರ್ತಾನೆ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಆಫೀಸರ್ ಜಾಗದಾಗ ಇಷ್ಟು ಸಣ್ಣ ವಯಸ್ಸಿನ ಮನ್ಸ ಕುಂತ್ಕೊಂಡಿರೋದು ನನ್ನ ಸರ್ವಿಸ್ನಾಗ ಇದೇ ಮೊದಲು ನೋಡ್ತಾ ಇರೋದು. ಅಯ್ಯ ಊರಿಗೆ ತಕ್ಕಂಗ ಹೆಸರು ಚಲೋ ಐತಿ. ಸ್ಪೆಷಲ್ ಆಫೀಸರ್ ಪೋಸ್ಟ್ ಸಿಕ್ಕಿದ ತಕ್ಷಣ ಮೈನಾಗ ಕರೆಂಟ್ ಪಾಸ್ ಆದಂಗೆ ಇರ್ಬೇಕಲ್ಲ. ಗಂಡು ಕಡೆ ಪವರ್ ತೋರ್ಸಕ್ ಹೋಗ್ಬೇಡಲಿ, ಕಟ್ ಮಾಡಿಬಿಡ್ತೀನಿ. ಯಾವನ್ ಕೇಳಿ ಗುರುಪಾದಪ್ಪನ ಮೇಲೆ ಆಕ್ಷನ್ ತಗೊಂಡಲಿ? ನಿನಗೇನು ಪ್ರಾಣದ ಮೇಲೆ ಆಸೆ ಇಲ್ವಾ? ಅವನ ಪ್ರಾಣ ಸದ್ಯಕ್ಕೆ ನನಗೆ ಬೇಕಾಗಿಲ್ಲ. ಏನು ಕಿಂಡಲ್ ಏನ್ಲ? ಪಬ್ಲಿಕ್ ತೊಂದರೆ ಮಾಡೋ ಎಂಥ ದೊಡ್ಡ ತಲೆ ಆದರೂ ಸರಿ, ಅವನ ಮೇಲೆ ನಾನು ಸೀರಿಯಸ್ ಆಕ್ಷನ್ ತಗೊಳ್ತೀನಿ. ಏನಲ್ಲ ಪಬ್ಲಿಕ್? ಆ ಪಬ್ಲಿಕ್ಗೆ ನನಗೆ ಓಟ್ ಹಾಕಿ MLA ಮಾಡಿರೋದು. ಪ್ರಜೆಗಳ ಸಮಸ್ಯೆ ಏನು ಅಂತ ಪ್ರಜಾಪ್ರತಿನಿಧಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗ ಸರಿ, 1 kg ಅಕ್ಕಿ ಬೆಲೆ ಎಷ್ಟು? ನಾನೇನು ದಿನಸಿ ಅಂಗಡಿ ಇಟ್ಟಿದ್ದೀನಿ ಅಲ್ಲ, ನನ್ನ ಅಕ್ಕಿ ಬೆಲೆ ಕೇಳಕ್ಕೆ? ಹೋಗ್ಲಿ, ಹುಬ್ಳಿಯಿಂದ ಧಾರವಾಡಕ್ಕೆ ಗೋರ್ಮೆಂಟ್ ಬಸ್ಸಲ್ಲಿ 1 ಟಿಕೆಟ್ ಬೆಲೆ ಎಷ್ಟು? ನನ್ನ ಕಾರಿನ ಚಕ್ರದ ಬೆಲೆ 1 ಲಕ್ಷ ರೂಪಾಯಿ. ನನ್ನ ಬಸ್ ಟಿಕೆಟ್ ಕೇಳ್ತಿದ್ಯಲ್ಲೇ? ಅದು ಗೊತ್ತಿಲ್ಲ. ಹೋಗ್ಲಿ, 1 ಲೀಟರ್ ಸೀಮೆಣ್ಣೆ ಬೆಲೆ ಆದ್ರೆ ಎಷ್ಟಯ್ಯ? ವರದಕ್ಷಿಣೆಗೋಸ್ಕರ ಸೊಸೆನ ಕೊಲೆ ಮಾಡ್ತಾರಲ್ಲ ಅತ್ತೆ ಮಾವ, ಅವ್ರನ್ನೋ ಕೇಳಲೇ, ಹೇಳ್ತಾರೆ. ಎಲ್ಲ ಸರಿ. ಹೋಗ್ಲಿ, 1 ಕ್ವಾರ್ಟರ್ ಬಾಟ್ಲು MC ರಮ್ ಬೆಲೆ ಆದ್ರೆ ಎಷ್ಟಯ್ಯ? ಅದ 40 ರೂಪಾಯಿ. ನನ್ಗೆ ಯಾಕಲೆ ಹೊಡೆದೆ? 1 ಕ್ವಾರ್ಟರ್ ರಮ್ಮಿನ ಬೆಲೆ ನಿನಗೆ ಗೊತ್ತು. ನಿನಗೆ ಓಟ್ ಹಾಕಿ ಗೆಲ್ಸಿದ ಜನಗಳು ದಿನನಿತ್ಯ ಉಪಯೋಗಿಸೋ ವಸ್ತುಗಳ ಬೆಲೆ ನಿನಗೆ ಗೊತ್ತಿಲ್ಲ ಅಲ್ಲ? ನೀನೊಬ್ಬ ಜನನಾಯಕ, ನಿನಗೆ MLA ಪಟ್ಟ ಬೇರೆ ಕೇಡು. ರೂಲಿಂಗ್ ಪಾರ್ಟಿ MLA ಮೇಲೆ ಕೈ ಮಡಗಿದ್ಯಲ್ಲ, ನೀನ್ ಸುಮ್ನೆ ಬಿಡಂಗಿಲ್ಲ ಮಗನೇ, ಬಿಡಂಗಿಲ್ಲ. ನಿಂತ್ಕೊಳ. ನನ್ ಪರ್ಮಿಷನ್ ಇಲ್ದೆ ನನ್ ಚೇಂಬರ್ ಒಳಗಡೆ ಗೂಳಿ ನುಗ್ಗಿದ್ದು ಅಲ್ದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದ್ರ ರಿಯಾಕ್ಷನ್ ಹೇಗಿರುತ್ತೆ ಗೊತ್ತಾ? ನಾನು ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀನಿ. ನೀನೆ ನಿಮ್ಮಪ್ಪ ಬಂದ್ ಹೊಡೆದ್ನ? ನೀನ್ ತಾನೇ ಹೊಡೆದಿದ್ದು? ನಾನ್ ಯಾವಾಗಲೇ ಹೊಡೆದೆ? ಸುಳ್ಳು ಹೇಳ್ಬೇಡ. ಒಬ್ಬ ಡ್ಯೂಟಿ ಆಫೀಸರ್ ಮೇಲೆ ಕೈ ಮಾಡಿದ್ದಕ್ಕೆ ಇವ್ರುಗಳೇ ಸಾಕ್ಷಿ. ಏನ್ರಪ್ಪ? ಹೊಡೆದ? ಬರೀ ಹೊಡೆಯೋದಷ್ಟೇ ಅಲ್ಲ ಸರ್, ನಿಮ್ಮನ್ನ ಕೊಲೆ ಮಾಡೋಕ್ಕೂ ಪ್ರಯತ್ನ ಪಟ್ರು. ಪಾಪ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರು ನಿಂತ್ಕೋತಾರೋ ಇಲ್ವೋ? ಲೇ ಅನ್ನ ತಿನ್ನೋ ಬಾಯಲ್ಲಿ ಅಬದ್ಧ ನುಡಿಬೇಡ್ರೋ. ಅಟ್ಟಿ ಲಕ್ಕಮ್ಮ ಸುಮ್ನೆ ಬಿಡಕ್ಕಿಲ್ಲ. ಅಣ್ಣ ಹೇಳ್ಬಾರದು ನಾನು ಏನು ಹೇಳ್ದೆ ಅಂತ 3 ಜನ ಹಿಂಗೆ ಸೇರ್ಕೊಂಡು ಇಕ್ತಾ ಇದ್ದೀರಿ. ನೀವೇನು ಹೇಳಿದ್ರಿ? ಏನಲ್ಲೇ MLA ಸೀತಾರಾಮ ಚೆನ್ನಾಗಿದೆಯಲ್ಲ ಅಂತ ಪ್ರೀತಿಯಿಂದ ಹಿಂಗಂದ್ರಿ. ಬೇಕಾ ಇನ್ನೊಂದು 2 ದಪ್ಪ ಅನ್ನಿ. 500 ಸನ್ನಿಧಾನದಲ್ಲಿ ನಂದೊಂದು ಮನವಿ, ಇಲ್ಲಿ ನಡೆದಿರೋ ವಿಚಾರ ಯಾರಿಗೂ ಹೇಳ್ಬೇಡಿ. ಪದವಿ ಹೊಂಟೋಯ್ತದೆ. ಹಲ್ಲುಜ್ಜದೆ 10 ವರ್ಷ ಬೇಕಾದ್ರೆ ಇರುವ ನೀ ಇದ್ದು ಬಿಡ್ತೀನಿ. ಅಧಿಕಾರ ಇಲ್ಲದೆ 10 ನಿಮಿಷ ಇರೋಕ್ಕಾಗಲ್ಲ. ಇನ್ಮೇಲೆ ಪಾರ್ಟಿ ಆಫೀಸ್ಗೆ ಹೋದ್ವಾ ಬಂದ್ವಾ ಜೈಕಾರ ಹಾಕ್ಸ್ಕೊಂಡ್ವಾ ಅಷ್ಟ್ರಲ್ಲೇ ಇರ್ಬೇಕು. ಹಾರಾಡೋದು ಎಗರಾಡೋದು ಮಾಡಿ ಬಾಲ ಬಿಚ್ಚದು. ನಮ್ಮ ತಾಯಣ್ಣಗೂ ಪೊಲೀಸರು ತಂಟೆಗೆ ಬರಕ್ಕಿಲ್ಲ ಕಣ್ಣಣ್ಣ. ಬರ್ತೀನಿ ಕಣ್ಣಣ್ಣ. ಇವತ್ತು MLA, ನಾಳೆ MP, ನಾಡ್ದು ಆ ಸಂಘದ ಪ್ರೆಸಿಡೆಂಟು, ಈ ಸಂಘದ ಚೇರ್ಮನು. ಇಂಥ ಚಿಲ್ಲರೆಗಳಿಗೆಲ್ಲ ನಾನು ಬದಲೇಳೋದಕ್ಕಾಗೋದಿಲ್ಲ.